ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿರೀಷಾ ಚಾನಲ್. ಸೊ ನೀವು ಫಸ್ಟ್ ತಮ್ಮನೇಲಲ್ಲಿ ನೋಡಿರಬೇಕು ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಈ ಬ್ಲಾಗಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಥವಾ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಶೇಂಗಾನ ಹುರ್ಕೊಂಡು ನಾನು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಶೇಂಗಾ ಚಟ್ನಿಗೆ ಅಂತ ಒಂದು ತಟ್ಟೆ ರಾಣಿ ಮಾಡ್ಕೊಂಡಿದ್ದೀನಿ. ಒಂದು ಜಾಮೂನ್ ಬೌಲ್ ತುಂಬ ಮೀಡಿಯಮ್ ಖಾರ ಇರುವಂಥ ಖಾರ ಪುಡಿಯನ್ನು ನಾನು ತೊಗೊಂಡಿದ್ದೀನಿ. ಸೊ ಮತ್ತು ಕರಿಬೇವು ಕೊತ್ತಂಬರಿ ಅಂತ ಚಟ್ನಿ ಪುಡಿಗೆ ಬೇಕೇ ಬೇಕು. ಅದು ನಿಮ್ಮ ರುಚಿಗೆ ಹಾಕಿ. ಖಾರ ಪುಡಿ ಅದಷ್ಟೇ, ಸ್ವಲ್ಪ ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ಅದು ಖಾರ ಪುಡಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿ, ಖಾರ ಮೀಡಿಯಮ್ ಇದೆ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕಿ. ಸೊ ಇಲ್ಲಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಒಂದು 7 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಇರೋವು ಬೆಳ್ಳುಳ್ಳಿ ತೊಗೊಳ್ಳಿ. ಅವನ್ನ ಸಿಪ್ಪಿ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ, ಒಂದು ತುಪ್ಪದ ಚಮಚ, 1.5 ತುಪ್ಪದ ಚಮಚ ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಕಲ್ಲುಪ್ಪು ತೊಗೊಂಡಿದ್ದೀನಿ, ಮತ್ತು ಬೆಲ್ಲ ತಗೊಂಡಿದ್ದೀನಿ. ಇದಿಷ್ಟು ಶೇಂಗಾ ಚಟ್ನಿಗೆ ಬೇಕಾಗಿರುವಂತಹ ಐಟಮ್ಸ್ ಶೇಂಗಾ ಚಟ್ನಿಗೆ. ಮತ್ತು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ನಿಂಬೆ ರಸ ಮತ್ತು ಹಿಂಗನ್ನು ತೆಗೆದಿಟ್ಕೊಳ್ರಿ. ಅದನ್ನು ಇಲ್ಲಿ ತೋರಿಸಿಲ್ಲ, ಲಾಸ್ಟಿಗೆ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟು ಶೇಂಗಾನ ನಾವು ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಶೇಂಗಾ ಅಷ್ಟು ಹಾಕಿ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ. ಈ ಥರ ಶೇಂಗಾ ಇಷ್ಟು ತುಂಬ ಸಣ್ಣಗಿದ್ದರೆ ಅದು ರುಚಿ ಬರೋಲ್ಲ ಚಟ್ನಿ. ಸ್ವಲ್ಪ ತರಿಯಾಗಿತ್ತು ಅಂತಂದರೆ ಚಟ್ನಿ ಬಾಯಿಯೊಳಗೆ ಸ್ವಲ್ಪ ಸಿಕ್ಕರೆ ಚೆನ್ನಾಗಿ ಬರುತ್ತೆ, ರುಚಿ ಅನಿಸುತ್ತೆ. ಹಾಗಾಗಿ ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಅದಾಗಿ ಮೇಲೆ ಅದನ್ನು ಒಂದು ಕಡೆಗೆ ತೆಗೆದಿಟ್ಕೊಳ್ಳಿ. ತೆಗೆದಿಟ್ಕೊಂಡಾಗಿಮೇಲೆ ಅದಕ್ಕೆ ಜಾರಿಗೆ ಫಸ್ಟು ಉಪ್ಪು, ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಳ್ರಿ ಫಸ್ಟು. ಅದಾಗಿ ಮೇಲೆ ಜೀರಿಗೆ, ಕಲ್ಲುಪ್ಪು, ಜೀರಿಗೆ, ಖಾರ ಪುಡಿ ಮತ್ತು ಕರಿಬೇವು ಕೊತ್ತಂಬರಿ. ಬೆಲ್ಲ ಹಾಕಬೇಡಿ, ಯಾಕೆ ಅಂದರೆ ಬೆಲ್ಲ ಲಾಸ್ಟಿಗೆ ಹಾಕಬೇಕು. ಯಾಕಂದರೆ ಆಲ್ರೆಡಿ ಬೆಲ್ಲ ಇದಾಗಿರ್ತೈತಿ. ಫಸ್ಟ್ ಈ ಮಸಾಲೆ ಎಲ್ಲ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡಾಗಿ ಮೇಲೆ ಲಾಸ್ಟಿಗೆ ಖಾರ ಪುಡಿ ಮತ್ತು ಬೆಲ್ಲ ಹಾಕೋಣ. ಖಾರ ಪುಡಿ ಯಾಕಂದರೆ ಆಲ್ರೆಡಿ ಅದು ಸಣ್ಣಗಾಗಿರ್ತೈತಲ್ಲ ಅದಕ್ಕೆ. ಮತ್ತು ಬೆಳ್ಳುಳ್ಳಿನೇ ಹಾಕಿಬಿಡಿದ್ರಾಗೆ. ಇದು ತುಂಬ ಸಣ್ಣಗೆ ಹಾಕಬೇಡ್ರಿ ಮಸಾಲೆನ, ಸ್ವಲ್ಪ ತರಿಯಾಗಿ ಹಾಕ್ಕೋಬೇಕು. ಬೆಲ್ಲ ಖಾರ ಪುಡಿ ಲಾಸ್ಟಿಗೆ ಹಾಕಿಡೋಣ. ಸೊ ಇದಿಷ್ಟನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಜಸ್ಟ್ 1-2-3 ರೌಂಡ್ ಅಷ್ಟೇ ತರಿ ಮಾಡ್ಕೊಂಡಾಗಿಮೇಲೆ ಬೆಲ್ಲ ಖಾರ ಪುಡಿ ಮಿಕ್ಸ್ ಮಾಡಿ. ಅಂದರೆ ಆಲ್ರೆಡಿ ಅದು ಸಣ್ಣ ಇರುತ್ತಲ್ಲ ಅದಕ್ಕೆ. ಅದೆಲ್ಲ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾವು ಶೇಂಗಾ ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಆ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕೈಯಿಂದನಾದ್ರು ಕೂಡಿಸ್ಬೋದು. ಸ್ವಲ್ಪ ನಿಂಬೆ ಹುಳಿ ಹಾಕಿದ್ದೀನಿ ಹುಳಿಗೆ ಸ್ವಲ್ಪ ನಿಂಬೆಹಣ್ಣಿನ ಹುಳಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಎಲ್ಲ ಅಡುಗೆಲಿ ಹಿಂಗೆ ಯೂಸ್ ಮಾಡೋದ್ರಿಂದ ಹಿಂಗೆ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಗ್ಯಾಸ್ಟ್ರಿಕ್ ಆಗೋಲ್ಲ. ಸೊ ಹಾಗಾಗಿ ಹಿಂಗು ಮತ್ತು ಅದು ಚಟ್ನಿ ಪುಡಿ ಸ್ವಲ್ಪ ಹುಳಿ ಟಚ್ ಕೊಟ್ಟರೆ ರುಚಿ ಬರುತ್ತೆ ಅಂತ ಅಷ್ಟೆಲ್ಲ ಮಾಡಿ ಚೆಂದಾಗಿ ಆ ಮಸಾಲೆಯನ್ನು ಕೈಯಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ 1-2 ರೌಂಡ್, ಅಂದರೆ ಮಿಕ್ಸ್ ಆಗಬೇಕಲ್ಲ ಅದಕ್ಕಷ್ಟೇ 2 ರೌಂಡ್ ಏನು ಮಾಡಬೇಕಂದ್ರೆ ಮಿಕ್ಸಿ ಮಾಡಿ ಎಲ್ಲ ಒಂದು ಚೂರು ಹಾಕಿ ಮಿಕ್ಸಿ ಮಾಡಿ ಒಂದಕ್ಕೆ ತೆಗೆದಿಟ್ಕೋಬೇಕು. ಬರೀ ಕೈಯಿಂದನೇ ಎಲ್ಲ ಮಸಾಲೆ ಮಿಕ್ಸ್ ಆಗೋಲ್ಲ. ಹಾಗಾಗಿ ನಾವು ಅದಕ್ಕೆ ಯಾಕೆ ಸಣ್ಣಗೆ ಹಾಕ್ಕೋಬಾರ್ದು, ಫಸ್ಟಿಗೆ ಸಣ್ಣಗೆ ಹಾಕ್ಕೊಂಬಿಟ್ರೆ ಮತ್ತೆ ಮಿಕ್ಸಿಗೆ ಹಾಕ್ತೀವಲ್ಲ ಮತ್ತೊಟ್ಟು ಸಣ್ಣ ಆಗುತ್ತೆ. ಹಾಗಾಗಿ ಅದನ್ನ ಹಾಕಿ ಒಂದು ಕಡೆ ಎಲ್ಲ ಮಿಕ್ಸಿ ಮಾಡಿ ಹಾಕ್ಕೊಂಡು ಇದರಲ್ಲಿ ಕಂಟೈನರ್ ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ನನಗೆ ಶೇಂಗಾ ಚಟ್ನಿ ರೆಡಿ ಆಯಿತು. ಈ ಸಲ ಈ ಥರ ನಮ್ಮ ಕಡೆ ಶೇಂಗಾ ಚಟ್ನಿ ಈ ಥರ ಮಾಡ್ತಾರೆ, ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಫಾರ್